ಹಾಯ್ ಫ್ರೆಂಡ್ಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಪಟ್ಟಿ 1 ಪಟ್ಟಿ 2ನ ಬಿಡಿಸ್ಬೇಕನ್ನೋದನ್ನ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಎರಡನೇದಾಗಿ ನಾವು ಏನನ್ನ ಚರ್ಚೆ ಮಾಡಬಹುದು ಅಂದರೆ ಏರಿಕೆ ಕ್ರಮ ಇಳಿಕೆ ಕ್ರಮ ಯಾವ ರೀತಿಯಾಗಿ ಪ್ರಶ್ನೆ ಬರುತ್ತೆ ಮತ್ತು ಅವು ಯಾವ ರೀತಿಯಾಗಿ ನಾವು ಮಾಡಬೇಕು, ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟು ನಮಗೆ ಇನ್ನೂ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಬನ್ನಿ ನೋಡೋಣ. ಸ್ಪರ್ಧಾತ್ಮಕ ಪ್ರಶ್ನೆಗಳು. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಎ. ಮೊದಲ ಪಾಣಿಪತ್ ಯುದ್ಧ. ಬಿ. ದ್ವಿತೀಯ ತರೈನ್ ಯುದ್ಧ. ಸಿ. ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ. ಡಿ. ಮೊಹಮ್ಮದ್ ಶಾ ಅಬ್ದುಲ್ನ ದಾಳಿ. ಅಂದರೆ ನಮಗೆ ಇಲ್ಲಿ ಏನು ನೋಡಬೇಕಪ್ಪ ಅಂದರೆ ಫಸ್ಟು ಇವ್ರು ಏನು ಕೇಳ್ಯಾರ, ನಮ್ಗೆ ಏರಿಕೆ ಕ್ರಮದಲ್ಲಿ ಕೇಳ್ಯಾರ. ಇಲ್ಲಿ ಏರಿಕೆ ಕ್ರಮದಲ್ಲಿ ಕೇಳ್ಯಾರ ಅಂದರೆ ಏರಿಕೆ ಕ್ರಮದಲ್ಲಿ ಅಂದರೆ ಫಸ್ಟ್ ನಾವು ಯಾವ್ದು ನಡೆದಿದೆ ಅನ್ನೋದನ್ನ ಫಸ್ಟ್ ನಾವು ಜೋಡಿಸ್ಕೊತ ಹೋಗಬೇಕು. ಇಲ್ಲಿ ಅವರೇ ಕೊಟ್ಟಿರ್ತಾರೆ, ಅದನ್ನು ನಾವು ಜೋಡಿಸಿ ನಾವು ಅರ್ಥ ಮಾಡಿಕೊಂಡು ಯಾವ ಆನ್ಸರ್ ಬರುತ್ತೆ ಅನ್ನೋದೇ ನಮಗೆ ನೋಡ್ತಕ್ಕಂಥದ್ದೇ ಇಲ್ಲಿ ಕ್ವಶನ್ ಆಗಿರುತ್ತೆ. ಸರಿಯಾದ ಉತ್ತರಗಳನ್ನು ಆರಿಸಿ. ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ, ನಾವು ಅದ್ರಾಗ ಸರಿಯಾದ ಉತ್ತರನ ಆರಿಸ್ಬೇಕು. ಎ ಬಿ ಸಿ ಡಿ. ಆಪ್ಷನ್ 1ರಲ್ಲಿ ಎ ಬಿ ಸಿ ಡಿ. ಆಪ್ಷನ್ 2ರಲ್ಲಿ ಬಿ ಎ ಸಿ ಡಿ. ಆಪ್ಷನ್ 3ನಲ್ಲಿ ಸಿ ಬಿ ಎ ಡಿ. ಆಪ್ಷನ್ 4ರಲ್ಲಿ ಬಿ ಸಿ ಎ ಡಿ. ಅಂದರೆ ನಾವು ಫಸ್ಟ್ ಜೋಡ್ಸಮ್ ಮೊದಲು ಏರಿಕೆ ಕ್ರಮದಲ್ಲಿ ಫಸ್ಟ್ನೇದು ಏನು ಬರುತ್ತೆ ಅಂದರೆ ಬಿ. ಇದು ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ಒನ್ನು ಸಿ, ಇದು ಎರಡನೇದು. ಮೂರನೇದು 1ನೇದಾಗಿ ಎ ಬರುತ್ತೆ. 4ನೇದು ಡಿ. ಈ ರೀತಿ ನಾವು ಫಸ್ಟ್ ಬಿಡಿಸ್ಕೊಳ್ಬೇಕು. ಅಂದರೆ ಇಲ್ಲಿ ನಾವು ಗೊತ್ತಾಯ್ತು ಇವಾಗ ಯಾವುದು ಬರುತ್ತೆ ಅನ್ನೋದು. ಫಸ್ಟ್ ಯಾವುದು ಬಿ, ನೆಕ್ಸ್ಟ್ ಯಾವುದು ಸಿ, ನೆಕ್ಸ್ಟ್ ಎ, ನೆಕ್ಸ್ಟ್ ಡಿ. ಹಾಗಿದ್ರೆ ಇಲ್ಲಿ ಯಾವ್ದು ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಎ ಬಿ ಸಿ ಡಿ ಇದೂ ಬರಲ್ಲ. ಬಿ ಎ ಸಿ ಡಿ ಇದೂ ಬರಲ್ಲ. ಸಿ ಬಿ ಎ ಡಿ ಇದು ಬರುತ್ತಾ? ಬರಲ್ಲ. ಬಿ ಸಿ ಎ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಈ ವಿದ್ಯುತಾತ್ಮೀಯತೆಯ ತರಂಗಗಳನ್ನು ತರಂಗ ದೂರದ ಅವರೋಹಣ ಕ್ರಮದಲ್ಲಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಅವರೋಹಣ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ಗೊತ್ತಿದ್ರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅವರೋಹಣ ಅಂದರೆ ಏನಂದರೆ ಇಳಿಕೆ ಕ್ರಮ ಅಂತ ಅರ್ಥ. ನಾವು ಮೇಲಿನಲ್ಲಿ ಏರಿಕೆ ಕ್ರಮದಲ್ಲಿ ಮಾಡ್ಕೊಂಡು ಹೋದ್ವಿ, ನಾವಿವಾಗ ಇಳಿಕೆ ಕ್ರಮದಲ್ಲಿ ಮಾಡ್ಕೊಳ್ತಾ ಹೋಗೋಣ. ಅವರೋಹಣ ಅಂದರೆ ಇಳಿಕೆ ಕ್ರಮ. ರೇಡಿಯೋ ಅಲೆಗಳು. ಆಪ್ಷನ್ ರೋಮನ್ ಸಂಖ್ಯೆ 1ರಲ್ಲಿ ರೇಡಿಯೋ ಅಲೆಗಳು. ರೋಮನ್ ಸಂಖ್ಯೆ 2ರಲ್ಲಿ ಕೆಂಪು. ರೋಮನ್ ಸಂಖ್ಯೆ 3 ಸೂಕ್ಷ್ಮ ತರಂಗಗಳು. ರೋಮನ್ ಸಂಖ್ಯೆ 4 ಗಾಮ ಕಿರಣಗಳು. ರೋಮನ್ ಸಂಖ್ಯೆ 5 ಎಕ್ಸ್ ಕಿರಣಗಳು. ಇಲ್ಲಿ ನಾವು ನೋಡೋಣ. ಆಮೇಲೆ ನಾವು ಯಾವುದು ಫಸ್ಟು, ಯಾವುದು ಸೆಕೆಂಡು, ಯಾವುದು ಥರ್ಡ್ ಅನ್ನೋದು ನೋಡ್ಕೊಳ್ತಾ ಹೋಗೋಣ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಎ ಬಿ ಸಿ ಡಿ ಇ. ಆಪ್ಷನ್ 1ರಲ್ಲಿ ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 5. ಆಪ್ಷನ್ 2 ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 5. ಪ್ರಶ್ನೆ ಆಪ್ಷನ್ 3 ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 1. ಈಗ ಆಪ್ಷನ್ 4 ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 1. ಈಗ ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸ್ತಾ ನೋಡೋಣ.
ಫಸ್ಟ್ ಯಾವುದು ಬರುತ್ತೆ ನಮ್ಗೆ ಅನ್ನೋದು. ಫಸ್ಟು ರೇಡಿಯೋ ತರಂಗಗಳು ಬರುತ್ತೆ. ನೆಕ್ಸ್ಟ್ ಒನ್ ಯಾವುದು ಬರುತ್ತೆ? ಸೂಕ್ಷ್ಮ ತರಂಗಗಳು ಬರುತ್ತೆ. ಸೂಕ್ಷ್ಮ ತರಂಗ. ನೆಕ್ಸ್ಟ್ ಒನ್ನು ಅವಕೆಂಪು. ಯಾವುದು? ಮೂರನೇದು ಅವಕೆಂಪು. ನಾಲ್ಕನೇದು ಬಂದುಬಿಟ್ಟು ಐದನೇದು ನಾಲ್ಕನೇದು ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಈ ಥರ ನಾವು ಮಾಡಿದರೆ ನಮಗೆ ಈಸಿಯಾಗಿ ಆನ್ಸರ್ನ ನೋಡೋಕ್ಕಾಗಲಿ ಹಾಕ್ಲಿಕ್ಕಾಗಲಿ ಸುಲಭ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡಿಗೆಸಿಂದ ಯಾವ ರೀತಿ ಅನ್ನೋದನ್ನ ಒಂದು ಸಾರಿ ಅಲ್ಲ 2-3 ಸಾರಿ ನಾವು ಎಷ್ಟೇ ಸಾರಿ ಓದ್ಬೋದು. ಆದರೆ ನಾವು 10 ಸಾರಿ ಓದಿದರೆ 1 ಸಾರಿ ಬರೆದ್ರೆ ಮಾತ್ರ ನಮಗೆ ಇಲ್ಲಿ ಕೊಡಲು ಸಾಧ್ಯವಾಗುತ್ತೆ. ಅದಕ್ಕೆ ಇದನ್ನ ನೋಟ್ ಮಾಡಿಕೊಂಡು 1 ಸಾರಿ ಅರ್ಥ ಮಾಡಿಕೊಂಡು 1 ಸಾರಿನ ಬಿಡಿಸಿ ನಿಮಗೆ ಖಂಡಿತವಾಗ್ಲೂ ಇದು ಅರ್ಥ ಆಗ್ತದೆ. ಪ್ರಶ್ನೆ 3. ಈ ಕೆಳಗಿನ ರಾಜ್ಯಗಳ ವಿಸ್ತೀರ್ಣಕ್ಕನುಗುಣವಾದ ಸರಿಯಾದ ಇಳಿಕೆ ಕ್ರಮವನ್ನು ಬರೆಯಿರಿ. ಎ ಆಂಧ್ರ ಪ್ರದೇಶ, ಬಿ ಬಿಹಾರ್, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ. ಎ ಬಿ ಸಿ ಡಿ, ಆಪ್ಷನ್ 2 ಬಿ ಸಿ ಡಿ ಎ, ಆಪ್ಷನ್ 3 ಡಿ ಸಿ ಬಿ ಎ, ಆಪ್ಷನ್ 4 ಸಿ ಡಿ ಎ ಬಿ. ಸರಿಯಾದ ಉತ್ತರ ಆಪ್ಷನ್ 4 ಸಿ ಡಿ ಎ ಬಿ. ಅಲ್ಲಿ ನೋಡಿದ್ವಲ್ಲ ಪ್ರದೇಶಗಳನ್ನು, ಅದಕ್ಕೆ ಸರಿಯಾದ ಉತ್ತರ ಸಿ ಡಿ ಎ ಬಿ. ನೆಕ್ಸ್ಟ್ ಪ್ರಶ್ನೆ 4. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಗಡಸು ನೀರು ಇದಕ್ಕೆ ಸೂಕ್ತವಲ್ಲ. ಎ ಕುಡಿಯಲು, ಬಿ ಸಾವಿನೊಂದಿಗೆ ಬಟ್ಟೆಗಳನ್ನು ತೊಳೆಯಲು, ಆಪ್ಷನ್ ಸಿ ಬಾಯ್ಲರ್ಗಳಲ್ಲಿ ಬಳಸಲು, ಆಪ್ಷನ್ ಡಿ ಬೆಳೆಗಳ ನೀರಾವರಿ. ನೋಡಿ, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಂದರೆ ನಮಗೂ ಕ್ವಶನ್ ಒಂದೇ ರೀತಿ ಬರುವುದಿಲ್ಲ, ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬಂದರೂ ಕೂಡ ನಾವು ಏರಿಕೆ ಕ್ರಮ ಇಳಿಕೆ ಕ್ರಮ ಅನ್ನೋದನ್ನ ತಲೆಯಲ್ಲಿ ನಮಗೆ ಇದ್ದರೆ ಮಾತ್ರ ಆ ಕ್ವಶನ್ ಯಾವುದೇ ರೀತಿಯಾಗಿ ಬರಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಇಳಿಕೆ ಕ್ರಮ ಬಂದಾಗ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕು, ಏರಿಕೆ ಕ್ರಮದಲ್ಲಿ ಬಂದಾಗ ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಬೇಕು. ಹಾಗೆ ಪ್ರಶ್ನೆಗಳು ಬರುತ್ತೆ ಪ್ರಶ್ನೆಗಳು. ಅದಕ್ಕೆ ನಾವು ಯೋಚನೆ ಮಾಡಿಬಿಟ್ಟು ಆನ್ಸರ್ನ ಮಾಡಬೇಕು. ಇದಕ್ಕೆ ಅಂದರೆ ನಮಗೆ ನೀರು, ಗಡಸು ನೀರು ಎದಕ್ಕೆ ಬಳಸಲ್ಲ? ಕುಡಿಯೋಕೆ ಬಳಸೋಕೆ ಆಗಲ್ಲ. ಮತ್ತು ಸಾಬೂನಿನೊಂದಿಗೆ ಬಟ್ಟೆಗಳನ್ನು ತೊಳೆಯಲ್ಲ, ಅಂದರೆ ಸಾಬೂನು ಬಟ್ಟೆಗಳು ಒಗೆಯಲು ಈ ಗಡಸು ನೀರನ್ನ ಬಳಸ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಇದು ಬಾಯ್ಲರ್ಗಳಲ್ಲಿ ಬಳಸಲು, ಅಂದರೆ ಬಾಯ್ಲರ್ಗಳಲ್ಲಿ ಬಳಸಲು ಸೂಕ್ತವಾದಂಥ ನೀರು ಅಲ್ಲ, ಬೆಳೆಗಳ ನೀರಾವರಿ. ಅಂದರೆ ಇದಕ್ಕೆ ಸೂಕ್ತವಾಗಿರಲಾರ್ದು ಅಂದರೆ ಬಿ ಮತ್ತು ಸಿ ಆಗಿರ್ತದೆ. ಅದಕ್ಕೆ ನಮ್ಗೆ ಸರಿಯಾದ ಇದು ಅಂದರೆ ಆಪ್ಷನ್ 1ರಲ್ಲಿ ಎ ಮತ್ತು ಬಿ ಮಾತ್ರ, ಆಪ್ಷನ್ 2ರಲ್ಲಿ ಬಿ ಮತ್ತು ಸಿ ಮಾತ್ರ, ಆಪ್ಷನ್ 3ರಲ್ಲಿ ಎ ಬಿ ಮತ್ತು ಡಿ ಮಾತ್ರ, ಆಪ್ಷನ್ 4ರಲ್ಲಿ ಎ ಬಿ ಸಿ ಡಿ ಮತ್ತು ಡಿ ಮಾತ್ರ. ಅದಕ್ಕೆ ನಮ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ಮತ್ತು ಸಿ ಮಾತ್ರ ಇದಕ್ಕೆ ಸೂಕ್ತವಲ್ಲ. ಪ್ರಶ್ನೆ 5. ಕೆಳಗಿನ ದೆಹಲಿ ಸುಲ್ತಾನ ಮನೆತನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ. ಅಂದರೆ ಇದು ಸುಲ್ತಾನ, ಅಂದರೆ ಸುಲ್ತಾನ ಮನೆತನಗಳು ಎಷ್ಟು ಅದಾವ? ಸುಲ್ತಾನ ಮನೆತನಗಳು 5 ಇರ್ತಾವ. ಅಂದರೆ ಫಸ್ಟ್ ಯಾವುದು, ಸೆಕೆಂಡ್ ಒನ್ ಯಾವುದು, ಥರ್ಡ್ ಒನ್ ಯಾವುದು ಅನ್ನೋದನ್ನ ನಾವು ಕಾಲಾನುಕ್ರಮದಲ್ಲಿ ಜೋಡಿಸ್ಕೊಳ್ತಾ ಹೋಗಬೇಕು. ಹಾಗೆ ಸೆಕೆಂಡ್ PUCನಲ್ಲಿ ನಾವು ಕಾಲಾನುಕ್ರಮಗಳನ್ನು ಬಿಡಿಸಿದ್ವಿ, 5 ಮಾರ್ಕ್ಸಿಗೆ ನಮಗೆ ಇರುತ್ತೆ. ಅದನ್ನು ಕಾಲಾನುಕ್ರಮ ಅಂದರೆ ನಮಗೆ ಫಸ್ಟ್ ಯಾವುದು ನಡೆದಿರ್ತದ ಅನ್ನೋದನ್ನ ನಮ್ಗೆ ಗೊತ್ತಿದ್ದರೆ ಕಾಲಾನುಕ್ರಮ ಈಸಿಯಾಗಿ ಮಾಡ್ಬೋದು. ಹಾಗೆ ನಮಗೆ ಇಸ್ವಿನೂ ಗೊತ್ತಿರಬೇಕು, ಇಸ್ವಿ ಗೊತ್ತಿದ್ರೆ ಇನ್ನು ಬಹಳ ಸುಲಭವಾಗ್ತದೆ. ಈಗ ನಾವು ಇದು ಸುಲ್ತಾನ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಮನೆತನಗಳಾಗಿರ್ತೇವೆ. ಅವು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅನ್ನೋದೇ ಇಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಹಾಗಿದ್ರೆ ನಿಮ್ಗೆ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದಕ್ಕೆ ಸರಿಯಾದ ಉತ್ತರನ. ನೋಡಿ ಫ್ರೆಂಡ್ಸ್, ಎ ಗುಲಾಮಿ, ಬಿ ಖಿಲ್ಜಿ, ಸಿ ತುಗ್ಲಕ್, ಡಿ ಸೈಯದ್, ಇ ಲೋಧಿ. ಇಲ್ಲಿ ನೋಡ್ರಿ ಆಪ್ಷನ್ 1ರಲ್ಲಿ ಎ ಬಿ ಸಿ ಡಿ ಇ
2ರಲ್ಲಿ ಬಿ ಎ ಡಿ ಇ ಸಿ, 3ರಲ್ಲಿ ಎ ಬಿ ಡಿ ಇ ಸಿ ಇ, 4ರಲ್ಲಿ ಎ ಬಿ ಡಿ ಇ ಸಿ. ಈ ರೀತಿ ಕೊಟ್ಟಾರ. ನಮಗೆ ಇದು ಸರಿಯಾದ ಉತ್ತರ ಆಗ್ಯದ ಇಲ್ಲ ಅನ್ನೋದನ್ನ ನೋಡಬೇಕು. ಫಸ್ಟ್ ಬರೋದು ಗುಲಾಮಿ ಸಂತತಿ, ಸೆಕೆಂಡ್ ಒನ್ ಬರೋದು ಖಿಲ್ಜಿ ಸಂತತಿ, ಥರ್ಡ್ ಒನ್ ಬಿ ತುಗ್ಲಕ್ ಸಂತತಿ, ಫೋರ್ತ್ ಒನ್ ಸೈಯದ್, ಲಾಸ್ಟ್ ಇರೋದೇ ಲೋಧಿ ಮನೆತನ. ಹಾಗಿದ್ರೆ ನಮ್ಗೆ ಸರಿಯಾದ ಉತ್ತರ ಆಪ್ಷನ್ 1 ಎ ಬಿ ಸಿ ಡಿ ಇ. ಈಗ ಈ ರೀತಿಯಾಗಿ ಬರುತ್ತೆ. ಹಾಗೆ ನಮಗೆ ಇದರಲ್ಲಿ 2 ಥರನ ಕ್ವಶನ್ನ ನಾವು ಕಾಣ್ತೀವಿ. ಫಸ್ಟು ಮನೆತನದ ಅಂದರೆ ದೆಹಲಿ ಮನೆತನದ ಫಸ್ಟು ಮನೆತನದ ಹೆಸರೇನು ಮತ್ತು ಕೊನೆಯ ಮನೆತನದ ಹೆಸರೇನು ಅನ್ನೋದು ಬರುತ್ತೆ. ಫಸ್ಟ್ ಮನೆತನದು ದೆಹಲಿ ಸುಲ್ತಾನ ಅಲ್ಲ ದೆಹಲಿ ಮನೆತನ, ಗುಲಾಮಿ ಮನೆತನ, ಲಾಸ್ಟ್ನಲ್ಲಿ ಬರೋದು ಯಾವುದು ಲೋಧಿ ಮನೆತನ. ಇದರಲ್ಲಿ ನಾವು 2 ರೀತಿಯೂ ಪ್ರಶ್ನೆಗಳನ್ನು ನೋಡ್ಬೋದು. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.